ಏನು ಕೃಷ್ಣನ ಹೃದಯ ಈಗಲೂ ಕೂಡ ಸಜೀವವಾಗಿ ಇದೆಯಾ? ಅದು ಪುರಿ ಜಗನ್ನಾಥ ದೇವಸ್ಥಾನ ಒಡಿಶಾದಲ್ಲಿ ಇದೆಯಾ? ಶ್ರೀಕೃಷ್ಣ ಸತ್ ಮೇಲೆ ಆತನ ಹೃದಯ ಸಜೀವವಾಗಿ ಇರುತ್ತೆ. ಅದು ಒಂದು ಮರದಲ್ಲಿ ಸೇರ್ಕೊಂಡು ಸಮುದ್ರ ತೀರದ ಹತ್ರ ತೇಲ್ಕೊಂಡು ಬರುತ್ತೆ. ಆಗ ರಾಜನಿಗೆ ಒಂದು ಕನಸು ಕೂಡ ಬೀಳುತ್ತೆ. ಆಗ ರಾಜ ಸಮುದ್ರ ತೀರಕ್ಕೆ ಶಿಲ್ಪಿಗಳನ್ನ ಕರ್ಕೊಂಡು ಹೋಗ್ತಾನೆ, ಆ ಮರದಲ್ಲಿ ದೇವರ ವಿಗ್ರಹವನ್ನ ಮಾಡಬೇಕು ಅಂತ. ಆದ್ರೆ ಯಾವ ಶಿಲ್ಪಿ ಕೈಲೂ ಕೂಡ ಅದನ್ನ ಕೆತ್ತೋಕೆ ಆಗಲ್ಲ. ಆಗ ಸಾಕ್ಷಾತ್ ವಿಶ್ವಕರ್ಮನೆ ಬಂದು ನಾನೇ ಈ ಮರವನ್ನ ಕೆತ್ತು ಒಂದು ಮೂರ್ತಿಯನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಒಂದು ಷರತ್ತನ್ನ ಹಾಕ್ತಾನೆ. ಆಗ ವಿಶ್ವಕರ್ಮ ಹೇಳ್ತಾನೆ, ನಾನು ಒಂದು ಕೋಣೆಯಲ್ಲಿ ಸೇರ್ಕೊಂಡು 21 ದಿನಗಳ ಕಾಲ ಈ ಮೂರ್ತಿಯನ್ನ ಕೆತ್ತಿ ನಿಮ್ಗೆ ಕೊಡ್ತೀನಿ, ಆದ್ರೆ ಆ ಕೋಣೆಯಲ್ಲಿ ಯಾರು ಕೂಡ ಬರಕೂಡದು ಅಂತ ಒಂದು ಷರತ್ತನ್ನ ಇಡ್ತಾನೆ. ಆದ್ರೆ ಆ ರಾಜನ ಹೆಂಡತಿ ಆ ರೂಮಿಂದ ಯಾವುದೇ ಸೌಂಡ್ ಕೂಡ ಬರ್ತಿಲ್ಲ ಅಂತ ಹೇಳ್ಬಿಟ್ಟು 15ನೇ ದಿನಕ್ಕೆ ಆ ರೂಮನ್ನ ಓಪನ್ ಮಾಡ್ತಾಳೆ. ಆದ್ರೆ ಅಲ್ಲಿ ವಿಶ್ವಕರ್ಮ ಮಾಯವಾಗಿ ಹೋಗ್ತಾನೆ. ಸೊ ಸಡನ್ ಆಗಿ ಆ ಮೂರ್ತಿ ಅಪೂರ್ಣವಾಗಿ ಉಳಿಯುತ್ತೆ. ಆಗ ಒಂದು ಅಶರೀರವಾಣಿ ಬಂದು ಈ ಮೂರ್ತಿಯನ್ನೇ ವಿಗ್ರಹವನ್ನಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ದೇವರಿಗೆ ಕೈ ಆಗ್ಲಿ ಕಾಲಾಗ್ಲಿ ಯಾವುದು ಕೂಡ ಇಲ್ಲ ಕಣ್ರಿ. ಆದ್ರೆ ದೇವರಲ್ಲಿ ಹೃದಯ ಈಗಲೂ ಸಜೀವವಾಗಿ ಇದೆ. ಯಾವುದೇ ಡಾಕ್ಟರ್ ಕೈಲೂ ಪ್ರೂವ್ ಮಾಡಕ್ಕಾಗಿಲ್ಲ ಅದು ಸುಳ್ಳು ಅಂತ. ಈಗಲೂ ಕೂಡ ದೇವರ ಹತ್ರ ಸ್ಟೆಥೋಸ್ಕೋಪ್ ಇಟ್ಟು ನೋಡಿದ್ರೆ ಅಲ್ಲಿ ದೇವರ ಹೃದಯದ ಬಡಿತ ನಮ್ಗೆ ಇನ್ನೂ ಕೂಡ ಕೇಳಿಸುತ್ತೆ.